Okay, so welcome to all of you. ಈಗ ಕ್ವಶನ್ ಈಗ ಸೆಕ್ಷನ್ ಸಿ ಈಗ ಸೆಕ್ಷನ್ ಸಿ ಕ್ವಶನ್ ನಂಬರ್ 7 ಡಿಸ್ಕಸ್ ಮಾಡೋಣ್ರಿ. ಬರ್ರಿ. ಮಧನ್ ಏನ್ರಿಪ್ಪ ಮಧನ್ ಅಂತ ಹೇಳಿದೀನಿರಿಪ್ಪ. ಮಧನ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್. ಭಾಳ ಇಂಪಾರ್ಟೆಂಟ್ ಆಯ್ತು. ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್. ಡೆಪ್ರಿಸಿಯೇಷನ್, ಅಡಿಷನಲ್ ಡೆಪ್ರಿಸಿಯೇಷನ್ ರೂಲ್ ಏನ್ರಿ? ಅಡಿಷನಲ್ ಡೆಪ್ರಿಸಿಯೇಷನ್ ರೂಲ್ ಏನ್ರಿಪ್ಪ? ದ ಟ್ಯಾಕ್ಸ್ ಪೇಯರ್ ಶುಡ್ engaged in the business of manufacture or production of some articles, any article or thing, computer hardware, manufacture of computer hardware. ಇದು additional depreciation rule ಅಂದ್ರೆ ಕೊಡಬೇಕಿಲ್ಲ. additional depreciation ಕೊಡಬೇಕಿಲ್ಲ. ಯಾಕಂದ್ರೆ ರೂಲ್ ಐತಿ, the taxpayer Madan Limited is engaged in the manufacture and production of any article ಅಂದ್ರೆ computer hardware. ಇಲ್ಲೇ ಕೊಡಬೇಕು additional depreciation. The details of their plant blocks for the previous year 22-23. ಇಲ್ಲಿ ಐತೆ ನೋಡ್ರಿ, ಪ್ಲಾಂಟ್ ಬ್ಲಾಕ್ಸ್. ಪ್ಲಾಂಟ್ ಬ್ಲಾಕ್ಸ್ ಅಂದ್ರೆ ಏನ್ರಿಪ್ಪ? ಪ್ಲಾಂಟ್ ಅಂಡ್ ಮಷಿನರಿ. ಪ್ಲಾಂಟ್ ಅಂಡ್ ಮಷಿನರಿ ಇವ್ರ ಮೇಲೆ ಕೊಡ್ತೀರಿ ನಾವು. ಬೈ ಚಾನ್ಸ್ ಇಲ್ಲೇ ದ ಡೀಟೇಲ್ಸ್ ಆಫ್ ದೇರ್ ಫರ್ನಿಚರ್, ದ ಡೀಟೇಲ್ಸ್ ಆಫ್ ದೇರ್ ಬಿಲ್ಡಿಂಗ್ ಫರ್ನಿಚರ್ ಕೊಟ್ಬಿಟ್ಟಾರಿಲ್ಲ, ಆವಾಗ ಅಡಿಷನಲ್ ಡೆಪ್ರಿಸಿಯೇಷನ್ ಮಾಡಾಕ ಬರಂಗಿಲ್ಲ. ಯಾಕ್ರಿ? ಪ್ಲಾಂಟ್ ಕೊಡ್ಬೇಕು ಕಂಪಲ್ಸರಿ. ಪ್ಲಾಂಟ್ ಅಂಡ್ ಮಷಿನರಿ ಕೊಡ್ಬೇಕು. ಪ್ಲಾಂಟ್ ಕೊಡ್ಬೇಕು, ಇಲ್ಲಾಂದ್ರೆ ಮಷಿನರಿ ಕೊಡ್ಬೇಕು. ಪ್ಲಾಂಟ್ ಅಂಡ್ ಮಷಿನರಿ. ಪ್ಲಾಂಟ್ ಕೊಡ್ಲಿ, ಇಲ್ಲಾಂದ್ರೆ ಮಷಿನರಿ ಕೊಡ್ಲಿ, ಇಲ್ಲಾಂದ್ರೆ ಪ್ಲಾಂಟ್ ಅಂಡ್ ಮಷಿನರಿ ಕೊಡ್ರಿ, ಅವಾಗ ಅಡಿಷನಲ್ ಡೆಪ್ರಿಸಿಯೇಷನ್ ಕೊಡ್ಬೇಕು. ಇಲ್ಲಿ ನೋ ಡೌಟ್ ಇದು ಕಂಡೀಷನ್ ಐತಿ. ಬಟ್ ಅಸೆಟ್ ಬೇರೆ ಕೊಟ್ಬಿಟ್ಟಂದ್ರೆ ಪ್ಲಾಂಟ್ ಅಂಡ್ ಮಷಿನರಿ ಕೊಡ್ಬೇಕು. ಪ್ಲಾಂಟ್ ಕೊಡ್ಬೇಕು, ಇಲ್ಲಾಂದ್ರೆ ಮಷಿನರಿ ಕೊಡ್ಬೇಕು, ಇಲ್ಲಾಂದ್ರೆ ಪ್ಲಾಂಟ್ ಅಂಡ್ ಮಷಿನರಿ ಕೊಡ್ಬೇಕು, ಅವಾಗ ಅಡಿಷನಲ್ ಡೆಪ್ರಿಸಿಯೇಷನ್ ಕೊಡ್ಬೇಕು. ಇದು ಒಂದು ಕಂಡೀಷನ್ ಆತ್ರಿ. ಆಮೇಲೆ ಇದು ಒಂದು ಕಂಡೀಷನ್ ಆತ್ರಿ, ಅಂದ್ರೆ ಅಡಿಷನಲ್ ಡೆಪ್ರಿಸಿಯೇಷನ್ ಕೊಡ್ಬೇಕಿಲ್ಲ. ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಬೇರೆ ಬೇರೆ ಬ್ಲಾಕ್ಸ್ ಐತ್ರಿ, 3 ಬ್ಲಾಕ್ಸ್. Rate of depreciation 15%, 30%, 40%. WDV as on 1/4/2022 opening. Additions of plant. Additions of plant means a purchase. Additions of plant means a purchase. Next, sale proceeds of plants. Andre sale proceeds. ಆಮೇಲೆ plants of block 1. Only block 1. Okay, ನೋಡೋಂತಡ್ರಿಪ್ಪ. First plants of block 1 is block 1. Plants of block 1 were acquired. Plants of block 1 ಇಲ್ಲಿ ನೋಡ್ರಿ, block 1 were acquired. Acquired ಅಂದ್ರೆ ಏನ್ರಿಪ್ಪ? ಪರ್ಚೇಸ್ ಇನ್ ಮೇ 2022. ಇಲ್ಲಿ ಅಡಿಷನ್ಸ್ ಅಂತ ಇದರಲ್ಲಿ ಅಡಿಷನ್ ಆಫ್ ಪ್ಲಾಂಟ್ಸ್ ಅಂತ, ಇದು ಪರ್ಚೇಸ್ ಆಫ್ ಪ್ಲಾಂಟ್ಸ್. ಅಡಿಷನ್ ಆಫ್ ಪ್ಲಾಂಟ್ಸ್ ಅಂದ್ರೆ ಏನಪ್ಪ? ಪರ್ಚೇಸ್ ಆಫ್ ಪ್ಲಾಂಟ್. ಇದು ಅಮೌಂಟ್ ಎಷ್ಟಿಪ್ಪ? 5,70,000. ಯಾವಾಗ ಖರೀದಿ ಆಗಿತ್ರಿ? ನಮ್ಗೆ ಡೇಟ್ ಇಂಪಾರ್ಟೆಂಟ್. ಯಾವಾಗ ಖರೀದಿ ಮಾಡ್ಯಾರ ಇವರು? ಪ್ಲಾಂಟ್ಸ್ ಆಫ್ Block 1 acquired in May 2022. May. But put to use in. ಖರೀದಿ ಯಾವಾಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ನಮಗೆ ಯೂಸ್ ಬೇಕು. ಯೂಸ್ ಬಟ್ ಪುಟ್ ಟು ಯೂಸ್. ಯೂಸ್ ಇನ್ ಸೆಪ್ಟೆಂಬರ್ 2022. ಸೆಪ್ಟೆಂಬರ್ ಇಂದ ಯೂಸ್ ಚಾಲು ಮಾಡಬೇಕು. ಓಕೆ, ಪರ್ಚೇಸ್ ಅವಾಗ ಆಗಿತ್ರಿ. ಬಟ್ ಯೂಸ್ ಸೆಪ್ಟೆಂಬರ್ ಚಾಲು. ಅದಕ್ಕೆ ಸೆಪ್ಟೆಂಬರ್ ಡೇಟ್ ನಮಗೆ ಭಾಳ ಇಂಪಾರ್ಟೆಂಟ್. ಮೇ ಅಲ್ಲ, ಮೇಗೆ ಖರೀದಿ ಮಾಡ್ಯಾರ ಅವರು. ಖರೀದಿ ಬೇಡ ನಮ್ಗೆ ಯೂಸ್. ಯಾವಾಗ ಚಾಲು ಯೂಸ್ ಆಗಿತ್ರಿಪ್ಪ? ಯೂಸ್ ಯಾವಾಗ ಆಗಿತ್ರಿಪ್ಪ? ಸೆಪ್ಟೆಂಬರ್ ಇಂದ. ಅದರ ಡೇಟ್ ನಮ್ಗೆ ಇಂಪಾರ್ಟೆಂಟ್. ಆಮೇಲೆ ಹೌ ಎವರ್ ಪ್ಲಾಂಟ್ಸ್ ಆಫ್ ಬ್ಲಾಕ್ 2 ವೇರ್ ಪುಟ್ ಟು ಯೂಸ್ ಓನ್ಲಿ ಇನ್ ಮಾರ್ಚ್ 2023. ಮಾರ್ಚ್ ಒಳಗೆ ಯೂಸ್ ಮಾಡ್ಬಿಟ್ಟಾರಿಪ್ಪ. ಅದು ಪ್ಲಾಂಟ್ 2 ಅಲ್ಲೇ ಐತಿ. ಅಂದ್ರೆ ಬ್ಲಾಕ್ 2 ಅಲ್ಲೇ ಐತಿ. The entire plants of block 3 were sold. Entire plants of block 3 were sold on 1/2/2023. ಸೇರ್ ಬಿಟ್ಟಾರಪ್ಪ. entire plants ಅಲ್ಲೇ block 3 ಒಳಗೆ. The company is entitled for additional depreciation. additional ಐತ್ರಿ ಇಲ್ಲ depreciation ಎಷ್ಟಿಪ್ಪ? 20%. ನೋಡ್ರಿ ನೆನ್ಪಿಟ್ಕೋರಿ. ಅಡಿಷನಲ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಎಷ್ಟು ಇರ್ಬೇಕಾ? ಎಕ್ಸಾಕ್ಟ್ 20% ಇರ್ಬೇಕು. ಅವರು ನಿಮ್ಗೆ ಅಡಿಷನಲ್ ಡೆಪ್ರಿಸಿಯೇಷನ್ 25 ತಗೋರಿ, 30 ತಗೋರಿ ಕೊಡಕ್ ಬರಂಗಿಲ್ಲ. ಅಡಿಷನಲ್ ಎಷ್ಟಿಪ್ಪ? ಅಡಿಷನಲ್ ಡೆಪ್ರಿಸಿಯೇಷನ್ ಎಷ್ಟು ಕೊಡ್ಬೇಕು ನೀವು? ಓನ್ಲಿ 20%. 20% ಗಿಂತ ಹೆಚ್ಚಿಗೆ ಕೊಡಕ್ ಬರಂಗಿಲ್ಲ, 20% ಗಿಂತ ಕಮ್ಮಿ ಕೊಡಕ್ ಬರಂಗಿಲ್ಲ. ಯಾಕೆ? ರೂಲ್ ಐತಿ ನಮ್ದು. ಏನ್ರಿ ರೂಲ್ ಐತಿ? ಪ್ಲಾಂಟ್ ಅಂಡ್ ಮಷಿನರಿ ಮೇಲೆ ಅಡಿಷನಲ್ ಡೆಪ್ರಿಸಿಯೇಷನ್ ಎಷ್ಟು ಕೊಡ್ಬೇಕು ನೀವು? 20%. ಅದಕ್ಕಿಂತ ಕಮ್ಮಿ ಬರಂಗಿಲ್ಲ, ಅದಕ್ಕಿಂತ ಜಾಸ್ತಿ ಬರಂಗಿಲ್ಲ. ಎಕ್ಸಾಕ್ಟ್ 20% ರೂಲ್ ಐತಿ. ಕಂಪ್ಯೂಟ್ ದ ರಿಟರ್ನ್ ಆನ್ ವ್ಯಾಲ್ಯೂ. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ರಿಟರ್ನ್ ಆನ್ ವ್ಯಾಲ್ಯೂ WDV and total depreciation for the assessment year 23-24.
ಓಕೆ, ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಓಕೆ ಬರ್ರಿಪ್ಪ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಹೆಡಿಂಗ್ ಬರೀರಿಪ್ಪ. ಕಂಪ್ಯೂಟೇಷನ್ ಆಫ್ ಏನಿದು ರಿಟರ್ನ್ ಆನ್ ವ್ಯಾಲ್ಯೂ. Returned on value and total depreciation of ಯಾರಿಪ್ಪ ಅದು ಮದನ್ ಲಿಮಿಟೆಡ್. ಕಂಪನಿ ಅದು ಅದರ ಮೇಲೆ ಡೆಪ್ರಿಸಿಯೇಟ್ ಮಾಡಂಗಿಲ್ಲ, ನಾವು ಬ್ಲಾಕ್ ಮೇಲೆ ಮಾಡ್ತೀರಿ. ಬಟ್ ಕಂಪನಿ ಅದು ಐತಿ ಮದನ್ ಲಿಮಿಟೆಡ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಯಾವ್ದು ಅಸೆಸ್ಮೆಂಟ್ ಇರೋದು 23-24. ಓಕೆ, ಸಾಕಲ್ಲ ಇಷ್ಟ? ಹಾಂ ಓಕೆ ಸಾಕ್ರಿಪ್ಪ. ಈಗ ಏನು ಮಾಡ್ತೀನಿ ರೀ, ಇಲ್ಲೇ ಒಂದು ಪರ್ಟಿಕ್ಯುಲರ್ಸ್ ರುಪೀಸ್ ಬರಬೇಕಲ್ಲ. ಬರಲಿ ಪರ್ಟಿಕ್ಯುಲರ್ಸ್ ಇಲ್ಲೇ ರುಪೀಸ್. ಓಕೆ, ಬ್ಲಾಕ್ಸ್ ಬೇರೆ ಬೇರೆ ಮಾಡಿರಪ್ಪ. ಫಸ್ಟ್ ಬ್ಲಾಕ್ 1 ಅಂತ ಬರೀರಿಲ್ಲ. ಬ್ಲಾಕ್ 1. ಓಕೆ, ಬ್ಲಾಕ್ 1 ನೋಡೋಣ. ಬ್ಲಾಕ್ 1. ಓಕೆ, ಬ್ಲಾಕ್ 1 ನಿಮಗೆ ಗೊತ್ತಿಲ್ಲ ಫಾರ್ಮ್ಯಾಟ್ ಅದು WDV as on 1/4/2022. WDV as on 1/4/2022. ಬ್ಲಾಕ್ 1 ಅಲ್ಲೇ ಅಷ್ಟು ಫೋಕಸ್ ಮಾಡ್ರಿ. ಈ ಬ್ಲಾಕ್ ಒಳಗೆ ಅಷ್ಟು ಫೋಕಸ್ ಮಾಡ್ರಿ. WDV as on 1/4/22 ಎಷ್ಟಿಪ್ಪ? 1,80,000. ಬರೀ 1,80,000. ಆಮೇಲೆ ಆಡ್ cost of new plant. ನ್ಯೂ ಪ್ಲಾಂಟ್ ಯಾವ ಪ್ಲಾಂಟ್ ಅಂತ ಗೊತ್ತಿಲ್ಲ ನಮಗೆ. ಯಾವ ಪ್ಲಾಂಟ್ ಏನಿಪ್ಪ ಪ್ಲಾಂಟ್? ಬರೀ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್. ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್ ಅದು ಯಾವಾಗ ಪರ್ಚೇಸ್ ಮಾಡಿದಿರ್ಬೋದು ಹೈಲೈಟ್ ನೋಡ್ರಿ. ಓನ್ಲಿ ಬ್ಲಾಕ್ 1 ಅಷ್ಟು ಫೋಕಸ್ ಮಾಡ್ರಿ. ಪ್ಲಾಂಟ್ಸ್ ಆಫ್ ಬ್ಲಾಕ್ 1 were acquired purchase in May 2022. Purchase May 2022 ಒಳಗಾಗಿದ್ರಿಪ್ಪ. ಬಟ್ put to use in September. September 2022. September 2022 ಒಳಗಾಗಿದ್ರಿಪ್ಪ. ವೇಟ್ ಮಾಡಿ ಸ್ವಲ್ಪ. ಓಕೆ ಬರೀಪ್ಪ. ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್. ಪರ್ಚೇಸ್ ಯಾವಾಗ ಆಗಿತ್ತು? ಫಸ್ಟ್ ಬರ್ರಿ ಪರ್ಚೇಸ್. ಪ್ಲಾಂಟ್ಸ್ ಆಫ್ ಬ್ಲಾಕ್ 1 ಅಕ್ವೈರ್ಡ್ ಇನ್ ಮೇ 2022. ತಗೋರಿಪ್ಪ ಅಲ್ಲಿ ಮೇ 2022. ಬಟ್ ಯೂಸ್ ಯಾವಾಗಿತ್ರಿಪ್ಪ? ಯೂಸ್ ಯಾವಾಗಿಂದ ಆಗಿತ್ತು ಇದು ಯೂಸ್? ಬಟ್ ಪುಟ್ ಟು ಯೂಸ್ ಇನ್ ಸೆಪ್ಟೆಂಬರ್ 2022. ಸೆಪ್ಟೆಂಬರ್ 2022 ಯೂಸ್. ನಮ್ಗೆ ಯೂಸ್ ಬೇಕು, ನಮ್ಗೆ ಪರ್ಚೇಸ್ ಬೇಡ. ನಮ್ಗೆ ಏನ್ ಬೇಕ್ರಿಪ್ಪ? ಯೂಸ್ ಬೇಕು. ಯೂಸ್ ಯಾವಾಗಿನ ಚಾಲು ಆಗಿತ್ರಿಪ್ಪ? ಯೂಸ್ ಯಾವಾಗಿನ ಚಾಲು ಆಗಿತ್ರಿ ಅಂತ ನೋಡ್ಬೇಕು ನಾವು. ಅಮೌಂಟ್ ಎಷ್ಟಿಪ್ಪ ಅದು ಆಮೇಲೆ ನೋಡೋಣ. ಯೂಸ್ ಸೆಪ್ಟೆಂಬರ್ 2022. ಎಷ್ಟು ಅಮೌಂಟ್ ಇರ್ಬೋದು? ಅಡಿಷನ್ಸ್ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್ 5,70,000 ಎಷ್ಟ್ರಿ? ಅಡಿಷನಲ್ ಪ್ಲಾಂಟ್ 5,70,000 ತಗೋರಿ. 5,70,000 5,70,000 ಈಗ ಏನ್ ಮಾಡ್ರಿ? ಆಡ್ ಮಾಡ್ರಿ. ಇದ್ರಾಗ ಆಡ್ ಮಾಡ್ರಿ ನೋಡಂತಾರ್ರಿಪ್ಪ. 1,80,000 ಪ್ಲಸ್ 5,70,000 ಎಷ್ಟ್ರಿ? 7,50,000. ಎಷ್ಟ್ರಿದು? 7,50,000. 7,50,000. ಈಗ ಏನ್ ಮಾಡ್ತೀರಿಪ್ಪ ನೀವು? ಲೆಸ್ ಸೇಲ್ ಆಫ್ ಓಲ್ಡ್ ಪ್ಲಾಂಟ್.
ಸೇಲ್ ಆಫ್ ಓಲ್ಡ್ ಪ್ಲಾಂಟ್. ಓಕೆ, ಸೇಲ್ ಆಫ್ ಓಲ್ಡ್ ಪ್ಲಾಂಟ್ ಅಂತ ಬರೀಲಿ. ಸೇಲ್ ಆಫ್ ಓಲ್ಡ್ ಪ್ಲಾಂಟ್. ಸೇಲ್ ಪ್ರೊಸೀಡ್ಸ್ ಆಫ್ ಪ್ಲಾಂಟ್ಸ್. ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್ ಅಂತ ಬರೀಪ್ಪ. ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್. ಇದು ಅಡಿಷನ್ ಆಫ್ ಪ್ಲಾಂಟ್ಸ್ ಬೇಡ. ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್ ಎಷ್ಟಿಪ್ಪ ಇದು? ಸೇಲ್ ಪ್ರೊಸೀಡ್ಸ್ ಅಂದ್ರೆ 80,000. 80,000 ಲೆಸ್ ಮಾಡ್ರಿ. ಓಕೆ ಮಾಡ್ರಿ. ಈಗ ನೋಡೋಣ. 7,50,000 ಮೈನಸ್ 80,000 ಎಷ್ಟು? 6,70,000. ಇದು 6,70,000 ನಿಮ್ದು ಏನ್ರಿಪ್ಪ? ಇದು WDV ಬಿಫೋರ್ ಡೆಪ್ರಿಸಿಯೇಷನ್. ಇದು WDV ಬಿಫೋರ್ ಡೆಪ್ರಿಸಿಯೇಷನ್. ಬಿಫೋರ್ ಡೆಪ್ರಿಸಿಯೇಷನ್. WDV ಬಿಫೋರ್ ಡೆಪ್ರಿಸಿಯೇಷನ್ ಅಂದ್ರೆ ಡೆಪ್ರಿಸಿಯೇಷನ್ ಮಾಡೋಕ್ಕಿಂತ ಮುಂಚೆ ವ್ಯಾಲ್ಯೂ. ಈಗ ಲೆಸ್ ಮಾಡ್ರಿ ಡೆಪ್ರಿಸಿಯೇಷನ್. ಲೆಸ್ ಡೆಪ್ರಿಸಿಯೇಷನ್. ಲೆಸ್ ಡೆಪ್ರಿಸಿಯೇಷನ್. ಈಗ ಡೆಪ್ರಿಸಿಯೇಷನ್ 2 ಮಾಡ್ಬೇಕ್ರಿ. ಈ ಡೆಪ್ರಿಸಿಯೇಷನ್ 2 ಮಾಡ್ಬೇಕ್ರಿ. ಯಾಕಂದ್ರೆ ಒಂದು ನಾರ್ಮಲ್ ಐತಿ, ಒಂದು ಅಡಿಷನಲ್ ಐತಿ. ಅದಕ್ಕೆ ಮಾಡ್ರಿಪ್ಪ. ಫಸ್ಟ್ ನಾರ್ಮಲ್ ಡೆಪ್ರಿಸಿಯೇಷನ್. ನಾರ್ಮಲ್ ಡೆಪ್ರಿಸಿಯೇಷನ್ ನೋಡ್ರಿ. ಅದಕ್ಕಿಂತ ಮುಂಚೆ ಇದು ಮಾಡ್ಬೇಕಲ್ಲ, ಎಷ್ಟು ಡೇಸ್ ಯೂಸ್ ಮಾಡಿರಿಪ್ಪ ಅದು ಅಸೆಟ್ ಅಂತ ಯೂಸ್ ಮಾಡ್ಬೇಕಲ್ಲ ಫಸ್ಟ್. ನೋಡ್ರಿಪ್ಪ, ಬ್ಲಾಕ್ 1 ಬಂದು ಬ್ಲಾಕ್ 1. ಬ್ಲಾಕ್ 1 ಯಾವಾಗ ಖರೀದಿ ಮಾಡೋರು? ಖರೀದಿ ಬೇಡ, ನಮಗೆ ಯೂಸ್ ಬೇಕು. ನಮಗೆ ಯೂಸ್ ಸೆಪ್ಟೆಂಬರ್ ಅಲ್ಲದ್ದು. ಸೆಪ್ಟೆಂಬರ್ 22 ಅಲ್ಲದ್ದು. ಸೆಪ್ಟೆಂಬರ್ 22. ಆಮೇಲೆ ಸೆಪ್ಟೆಂಬರ್ ಅಲ್ಲದ್ದು. ಸೆಪ್ಟೆಂಬರ್, ಆಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌದಲ್ಲ? ಏನು ಮಾಡಿ ನಾವು ಸೆಪ್ಟೆಂಬರ್ ಮಾಡಿ ಏನು ಮಾಡ್ರಿ? ಎಂಡನಿಂದ ಆಗ್ಬೇಕಂದ್ರೆ ಮಾರ್ಚ್ ಆಗ್ಬೇಕು. ಎಂಡನಿಂದ ಯಾವಾಗಲೂ ಇರುತ್ತೋ ಮಾರ್ಚ್ ಆಗ್ಬೇಕು. ಓಕೆ, ಸೆಪ್ಟೆಂಬರ್ ಒಳಗೆ ಎಷ್ಟು ಡೇಸ್ ಇರುತ್ತೋ? ಸೆಪ್ಟೆಂಬರ್ ಒಳಗೆ ಸೆಪ್ಟೆಂಬರ್ 30 ಅಲ್ಲ? ಸೆಪ್ಟೆಂಬರ್ 30 ಡೇಸ್. ಯಾಕಂದ್ರೆ ಯೂಸ್ ಇಂದ ಕ್ಲೋಸಿಂಗ್ ಡೇಟ್ ಮಟ್ಟ ಮಾರ್ಚ್ ಮಟ್ಟ. ಮಾರ್ಚ್ ಅಂದ್ರೆ ಏನ್ರಿಪ್ಪ? 31 ಮಾರ್ಚ್ 23. ಹೌದಲ್ಲ? ಅಕ್ಟೋಬರ್ ಎಷ್ಟು ಡೇಸ್ ಇರಪ್ಪ? ಅಕ್ಟೋಬರ್ 31. ನವೆಂಬರ್ 30, ಡಿಸೆಂಬರ್ 31, ಜನವರಿ 31, ಫೆಬ್ರವರಿ 28, ಆಮೇಲೆ ಮಾರ್ಚ್ 31. ಎಲ್ಲ ಕೌಂಟ್ ಮಾಡ್ರಿ. ಎಷ್ಟಿಪ್ಪ ಇದು? 30 ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 31 ಪ್ಲಸ್ 28 ಪ್ಲಸ್ 31. 209 ಡೇಸ್ ಇದು. 209 ಡೇಸ್. 209 ಡೇಸ್ ಅಂದ್ರೆ ಮೋರ್ ದ್ಯಾನ್ 180 ಡೇಸ್. ಏನ್ರಿ? ಮೋರ್ ದ್ಯಾನ್ 180 ಡೇಸ್ ಅಂದ್ರೆ ಫುಲ್ ಡೆಪ್ರಿಸಿಯೇಷನ್. ಅಂದ್ರೆ ಆರಾಮ್ ಮಾಡ್ರಿ. ನಾರ್ಮಲ್ ಡೆಪ್ರಿಸಿಯೇಷನ್ ಎಷ್ಟಿಪ್ಪ? ನಾರ್ಮಲ್ ಡೆಪ್ರಿಸಿಯೇಷನ್ ಎಷ್ಟ್ರಿ? ನಾರ್ಮಲ್ ಡೆಪ್ರಿಸಿಯೇಷನ್ ಬ್ಲಾಕ್ 1 ಒಳಗೆ 15%. ನಾರ್ಮಲ್ ಡೆಪ್ರಿಸಿಯೇಷನ್ 15%. ನಾರ್ಮಲ್ ಡೆಪ್ರಿಸಿಯೇಷನ್ ಎಟ್ಟ 15%. ಪೂರ ಅಮೌಂಟ್ ಮೇಲೆ ಮಾಡ್ಬಿಡ್ರಿ. ಇದು ಪೂರ ಅಮೌಂಟ್ ಮೇಲೆ ಮಾಡ್ಬಿಡ್ರಿ. ಸಪ್ರೇಟ್ ಮಾಡಕ್ ಹೋಗ್ಬೇಡ್ರಿ. ನ್ಯೂ ಮಷಿನ್ ಮೇಲೆ, ಓಲ್ಡ್ ಮಷಿನ್ಸ್ ಮೇಲೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಲೆಸ್ ದನ್ 180 ಅಲ್ಲ ಅದು. ಲೆಸ್ ದನ್ 180 ಅಲ್ಲ, ಮೋರ್ ದನ್ 180 ಐತಿ. ಅದಕ್ಕೆ ಆರಾಮ್ ಮಾಡ್ರಿಪ್ಪ. ಪೂರ 6,70,000 ಮೇಲೆ ಮಾಡ್ರಿಪ್ಪ. 15% into 6,70,000. ಎಷ್ಟು ಇದು? 6,70,000 into 15%. 1,05,000. ಎಷ್ಟು? 1,05,000 ತಗೋರಿಪ್ಪ. 1,05,000 ಬೇಡ, ಇಲ್ಲೇ ಬರೀಬೇಕು. ಜಾಗ ಬೇಕಿತ್ತು. ಬರ್ರಿ ಇಲ್ಲೇ ನಾರ್ಮಲ್ ಡೆಪ್ರಿಸಿಯೇಷನ್. Depreciation at 15%. Bracket alle 15 divided by 100 into 6,70,000. ಎಷ್ಟು ಬಂದ್ರಿ ಇದು? 1,05,000 ಅಲ್ಲ ಅದು? 1,05,000 ಕರೆಕ್ಟ್ ಐತಿ. 1,05,000. ಈಗ ಅಡಿಷನಲ್ ಡೆಪ್ರಿಸಿಯೇಷನ್ ಮಾಡ್ರಿಪ್ಪ. ಈಗ additional depreciation. Additional depreciation at additional depreciation ಎಷ್ಟಿಪ್ಪ ಇದು? 20%. ಎಷ್ಟು? 20%.
ಬ್ರಾಕೆಟ್ ಅಲ್ಲೇ ಅಡಿಷನಲ್ ಡೆಪ್ರಿಸಿಯೇಷನ್ ಓನ್ಲಿ ಪರ್ಚೇಸ್ ಆಫ್ ನ್ಯೂ ಅಸೆಟ್ ಮೇಲೆ. ಪರ್ಚೇಸ್ ಆಫ್ ನ್ಯೂ ಅಸೆಟ್ ಇಲ್ಲಿದ್ರಿಪ್ಪ ಎಷ್ಟಿದು 5,70,000 ಮೇಲೆ. 5,70,000 ಮೇಲೆ ಮಾಡ್ಕೋಬೇಕು. ಮಾಡ್ರಿಪ್ಪ 5,70,000 ಮೇಲೆ ಮಾಡ್ರಿಪ್ಪ. ಎಷ್ಟು 5,70,000 into 20%, you will get 1,14,000. 1,14,000 ಮಾಡ್ರಿ ಎಷ್ಟು ರೀ? 1,05,000 plus 1,14,000, you will get 2,14,500. 2,14,500. ಈಗ ಏನು ಮಾಡ್ರಿಪ್ಪ ಅದರೊಳಗೆ ಲೆಸ್ ಮಾಡ್ರಿ. 6,70,000 minus 2,14,500, 4,55,500. 4,55,500. 4,55,500. ಇದು ನಿಮ್ದು ಏನ್ರಿಪ್ಪ WDV. WDV as on 31/3/2023 ಆತ್ ನೋಡ್ರಿಪ್ಪ. ಇದು ಫಸ್ಟ್ ಬ್ಲಾಕ್ ಮುಗೀತು. ಫಸ್ಟ್ ಬ್ಲಾಕ್ ಮುಗಿದ್ರಿ ಇಲ್ಲಿ. ಫಸ್ಟ್ ಬ್ಲಾಕ್ ಮುಗೀತು ನೋಡ್ರಿಪ್ಪ. ಎಷ್ಟೈತಿ ಫಸ್ಟ್ ಬ್ಲಾಕ್? ಓಕೆ, ಸೆಕೆಂಡ್ ಬ್ಲಾಕ್ ಮಾಡೋಣ್ರಿಪ್ಪ ಈಗ. ಸೆಕೆಂಡ್ ಬ್ಲಾಕ್ 2. ಬ್ಲಾಕ್ 2 ಒಳಗೆ ಸೇಮ್ ಫಾರ್ಮ್ಯಾಟ್ ಮತ್ತೆ ಹಾಕ್ಬೇಕಾ? ಬರ್ರಿಪ್ಪ WDV ಇದು ಕ್ಲೋಸ್ ಮಾಡ್ತಾರ್ರಿಪ್ಪ ಇಲ್ಲಿ. ಕಂಟಿನ್ಯೂ ಇದೇ ಫಾರ್ಮ್ಯಾಟ್ ಒಳಗೆ ಕಂಟಿನ್ಯೂ ಮಾಡಿರಪ್ಪ. ಫಸ್ಟ್ WDV ಜಾಗ ಬೇಕಲ್ಲ, ಬೇಡ ಇವತ್ತು. WDV as on 1/4/2022. WDV as on 1/4/2022. ಆಮೇಲೆ ಆಡ್ cost of purchase of cost of new plants, cost of new plant purchase, cost of new plant purchase, cost of new plant purchase. ಆಮೇಲೆ ಒಂದು ಅಮೌಂಟ್ ಬರ್ತದ್ರಿಪ್ಪ, ಅದ ಒಳಗೆ ಲೆಸ್ ಮಾಡ್ಕೋಬೇಕಲ್ಲ, ಸ್ವಲ್ಪ ಜಾಗ ಬಿಡ್ರಿ. ಲೆಸ್ ಸೇಲ್ ಆಫ್ old plant, sale of old plants. ಆಮೇಲೆ ಒಂದು ಅಮೌಂಟ್ ಬರ್ತದ್ರಿಪ್ಪ ಇಲ್ಲಿ, ಅದು ಏನ್ರಿಪ್ಪ ಅಂದ್ರೆ WDV ಬಿಫೋರ್ ಡೆಪ್ರಿಸಿಯೇಷನ್. WDV ಬಿಫೋರ್ ಡೆಪ್ರಿಸಿಯೇಷನ್. ಓಕೆ, ಆಮೇಲೆ ಲೆಸ್ ಡೆಪ್ರಿಸಿಯೇಷನ್. ಲೆಸ್ ಡೆಪ್ರಿಸಿಯೇಷನ್. ಓಕೆ, ನೋಡೋಣ್ರಿಪ್ಪ ಇಲ್ಲಿ. ನೋಡೋಣ್ರಿಪ್ಪ ಫಸ್ಟ್ ಬ್ಲಾಕ್ 2 ಲಾಸ್ಟ್ ಫೋಕಸ್ ಮಾಡ್ರಿಪ್ಪ. ಈಗ WDV as on 1/4/22 ಒಳಗೆ ಬ್ಲಾಕ್ 2 ಎಷ್ಟಿದ್ರಿಪ್ಪ? 2,50,000 ತಗೋರಿಪ್ಪ. 2,50,000. ಓಕೆ, ಆಡ್ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್, ಅಡಿಷನ್ಸ್ ಆಫ್ ಪ್ಲಾಂಟ್ಸ್ ಎಷ್ಟ್ರಿಪ್ಪ? ಇದು 4 lakh ತಗೋರಿ. 4 lakh. 1 minute. ಬ್ಲಾಕ್ 2 ಆಲಿ ನೋಡ್ರಿಪ್ಪ. However, plants of block 2 were put to use only in March 2023. March 2023 ಒಳಗೆ ಅಷ್ಟೇ ಯೂಸ್ ಮಾಡೋದ್ರಿಪ್ಪ. ಮಾರ್ಚ್ ಬರಿಲ್ಲ. ಮಾರ್ಚ್ ಯೂಸ್ ಅಲ್ಲ, ಇದು ಯೂಸರ್ ಪರ್ಚೇಸ್ ಅಲ್ಲ, ಇದು ಯೂಸ್ ಡೇಟ್ ಕೊಟ್ಟಾರಿಪ್ಪ ಅವ್ರು. ಅದಕ್ಕೆ ಯೂಸ್ ಮಾರ್ಚ್ 2023. ಮಾರ್ಚ್ 2023. ಆಮೇಲೆ ಆಡ್ ಮಾಡ್ರಿಪ್ಪ. 4 lakh plus 2,50,000, 6,50,000. 6,50,000. ಆಮೇಲೆ ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್, ಸೇಲ್ ಪ್ರೊಸೀಡ್ಸ್ ಆಫ್ ಪ್ಲಾಂಟ್ಸ್ 2 lakh ಐತಿ. ಬ್ಲಾಕ್ 2 2 lakh ಐತಿ. 2 lakh ಲೆಸ್ ಮಾಡ್ರಿಪ್ಪ. 2 lakh ಲೆಸ್ ಮಾಡ್ರಿಪ್ಪ. ಅಷ್ಟು ಇಲ್ಲೇ 4 lakh 4,50,000 ಅಲ್ಲ. ಓಕೆ, 4,50,000 ರೀಪ್ಪ.
4,50,000 ನಿಮ್ದು ಏನ್ರಿಪ್ಪ WDV ಬಿಫೋರ್ ಡೆಪ್ರಿಸಿಯೇಷನ್. ಓಕೆ, ಈಗ ಲೆಸ್ ಡೆಪ್ರಿಸಿಯೇಷನ್ ನಾನು ನಿಮ್ಗೆ ಹೇಳಿದ್ರಿಪ್ಪ, ಡೆಪ್ರಿಸಿಯೇಷನ್ ಮಾಡುವಾಗ ಏನ್ ಮಾಡ್ಬೇಕು ನೀವು, ಚೆಕ್ ಮಾಡ್ಬೇಕು. ಬ್ಲಾಕ್ 2 ಚೆಕ್ ಮಾಡ್ರಿಪ್ಪ. ಈಗ ಬ್ಲಾಕ್ 2 ಚೆಕ್ ಮಾಡ್ರಿ. ಯಾವಾಗ ಯೂಸ್ ಆಗಿತ್ರಿ ಇದು ಬ್ಲಾಕ್ 2 ಅಸೆಟ್? ಯಾವಾಗ ಯೂಸ್ ಆಗಿತ್ರಿ? ಮಾರ್ಚ್ ಒಳಗೆ ಯೂಸ್ ಆಗಿತ್ರಿ ಏನ್ರಿ? ಮಾರ್ಚ್ ಒಳಗೆ ಯೂಸ್ ಆಗಿತ್ರಿ. ಮಾರ್ಚ್ 2023 ಅಲ್ಲ ಅದು? ಮಾರ್ಚ್ 2023 ಏನ್ರಿ ಇದು? ಯಾವಾಗ ಯೂಸ್ ಮಾಡನ್ರಿ? ಕಾಸ್ಟ್ ಆಫ್ ನ್ಯೂ ಅಸೆಟ್ ಮಾರ್ಚ್ 2023. ನಿಮ್ದು ಕ್ಲೋಸಿಂಗ್ ಡೇಟ್ ಅದು ಐತಿ 1/4/2022 ಇಂದ 31/3/2023. ಕ್ಲೋಸಿಂಗ್ ಡೇಟ್ 31st ಮಾರ್ಚ್. ಇದು ಮಾರ್ಚ್ 2023. ಮಾರ್ಚ್ 2023 ನೋಡ್ರಿ ಇಲ್ಲಿ. ಮಾರ್ಚ್ 2023 ಇಂದ ಕ್ಲೋಸಿಂಗ್ ಡೇಟ್ ನಿಮ್ದು ಏನ್ರಿಪ್ಪ? ಮಾರ್ಚ್ 2023. ಇಲ್ಲಿಂದ ಇಲ್ಲಿ ಕೌಂಟ್ ಮಾಡ್ರಿ. ಪರ್ಚೇಸ್ ಡೇಟ್ ಇದು ಯೂಸ್ ಡೇಟ್ 23, ಕ್ಲೋಸಿಂಗ್ ಡೇಟ್ ಅದೈತಿ. ಎಷ್ಟು ಡೇಸ್ ರೀ ಬರೀಲಿ? ಎಷ್ಟು ಡೇಸ್ ರೀ ಮಾರ್ಚ್ ಒಳಗ? 31 ಡೇಸ್. 31 ಡೇಸ್ ಮಾರ್ಚ್ ಒಳಗೆ ಯೂಸ್ ಆಗಿತ್ರಿ. ನಿಮ್ದು ಕ್ಲೋಸಿಂಗ್ ಡೇಟ್ ಅದು ಅಂದ್ರೆ ಎಷ್ಟು ಡೇಸ್ ಯೂಸ್ ಮಾಡಿ? ಬರೀ 31 ಡೇಸ್. ಲೆಸ್ ದ್ಯಾನ್ 180 ಡೇಸ್. 31 ಡೇಸ್ ಅಂದ್ರೆ ಏನ್ರಿಪ್ಪ? ಲೆಸ್ ದ್ಯಾನ್ 180 ಡೇಸ್. ಲೆಸ್ ದ್ಯಾನ್ 180 ಡೇಸ್ ಅಂದ್ರೆ ಏನ್ರಿಪ್ಪ? ಮತ್ತೆ ಕ್ಯಾಲ್ಕುಲೇಷನ್ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಿಲ್ಲ. ಫಸ್ಟ್ ನಾರ್ಮಲ್ ಡೆಪ್ರಿಸಿಯೇಷನ್ ಇಲ್ಲಿ ಏನ್ರಿಪ್ಪ? ನಾರ್ಮಲ್ ಡೆಪ್ರಿಸಿಯೇಷನ್. ನಾರ್ಮಲ್ ಡೆಪ್ರಿಸಿಯೇಷನ್ ಎಟ್ ಎಷ್ಟು ಪರ್ಸೆಂಟೇಜ್? ನಾರ್ಮಲ್ ಡೆಪ್ರಿಸಿಯೇಷನ್ ಬ್ಲಾಕ್ 2 ಅಲ್ಲೇ 30% ಅಂತ. ಬ್ಲಾಕ್ 2 ಅಲ್ಲೇ 30%. 2 ಅಲ್ಲೇ 30%. ಬ್ಲಾಕ್ 2 ಅಲ್ಲೇ 30%. ಓಕೆ, ಇದ್ರಾಗ ಸ್ವಲ್ಪ ಕ್ಯಾಲ್ಕುಲೇಷನ್. ಫಸ್ಟ್ ಏನ್ರಿಪ್ಪ? ನ್ಯೂ ಪ್ಲಾಂಟ್ ಅಲ್ಲ, ಫಸ್ಟ್ ನ್ಯೂ ಪ್ಲಾಂಟ್ ಆಮೇಲೆ ಓಲ್ಡ್ ಪ್ಲಾಂಟ್ಸ್. ಓಕೆ, ನ್ಯೂ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದ್ರಿಪ್ಪ? ನ್ಯೂ ಪ್ಲಾಂಟ್ ಇಲ್ಲಿ ಐತಿ. ನ್ಯೂ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿಪ್ಪ? 4 lakh ಐತಿ. 4 lakh ಮೇಲೆ ಎಷ್ಟು ಪರ್ಸೆಂಟ್? 30%. ಇಂಟು 1/2 ಮಾಡ್ಬೇಕು ಬೇಡ? 1/2 ಮಾಡ್ಬೇಕು. ಯಾಕಂದ್ರೆ ಲೆಸ್ ದ್ಯಾನ್ 180 ಡೇಸ್ ಅಂದ್ರೆ ಹಾಫ್ ಮಾಡ್ಬೇಕು. ಇಲ್ಲಿ ಹಾಫ್ ಮಾಡಲ್ಲ, 1/2 ಮಾಡ್ಬೇಕು. ಮಾಡ್ರಿ. ಎಷ್ಟ್ರಿಪ್ಪ ಇದು? 4 lakh ಇಂಟು 30%. ಎಷ್ಟ್ರಿಪ್ಪ? ಹಾಫ್ 60,000. ಎಷ್ಟ್ರಿ? 60,000. ನೆಕ್ಸ್ಟ್ ಓಲ್ಡ್ ಪ್ಲಾಂಟ್ಸ್ ಒಳಗೆ ಏನ್ ಮಾಡ್ತೀರಿಪ್ಪ ನೀವು? ಸಿಂಪಲ್ ಏನ್ ಮಾಡ್ತೀರಿಪ್ಪ ನೀವು? 4,50,000 WDV ಬಿಫೋರ್ ಡೆಪ್ರಿಸಿಯೇಷನ್ 4,50,000. WDV ಬಿಫೋರ್ ಡೆಪ್ರಿಸಿಯೇಷನ್ 4,50,000 ಮೈನಸ್ 4 lakh. 4,50,000 ಮೈನಸ್ 4 lakh ಮಾಡ್ರಿ. ಎಷ್ಟ್ರಿಪ್ಪ? 50,000. ಇಲ್ಲಾಂದ್ರೆ 4,50,000 ಮೈನಸ್ ನ್ಯೂ ಪ್ಲಾಂಟ್ ವ್ಯಾಲ್ಯೂ 4 lakh. ಎಷ್ಟ್ರಿಪ್ಪ ಡಿಫರೆನ್ಸ್? 4,50,000 ಮೈನಸ್ 4 lakh ಮಾಡ್ರಿ. ಇಲ್ಲಾಂದ್ರೆ 4,50,000 ಮೈನಸ್ ನ್ಯೂ ವ್ಯಾಲ್ಯೂ 4 lakh ಮಾಡ್ರಿ. ಎಷ್ಟ್ರಿ ಡಿಫರೆನ್ಸ್? 50,000 ಇಂಟು ಎಷ್ಟು ಪರ್ಸೆಂಟ್ ರೀಪ್ಪ? 30%. ಇಲ್ಲಿ 1/2 ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಓಲ್ಡ್ ಪ್ಲಾಂಟ್ಸ್ ಇದ್ರಿಪ್ಪ, ಇದ್ರ ಮೇಲೆ ಮಾಡಕ್ ಬರಂಗಿಲ್ಲ. ಎಷ್ಟ್ರಿಪ್ಪ? 15 to 30 ಐ ಥಿಂಕ್ 15,000. ಎಷ್ಟ್ರಿಪ್ಪ? 15,000 ಟೋಟಲ್ ಮಾಡಿಪ್ಪ. ಎಷ್ಟ್ರಿ? 75,000. 75,000 ಮುಗಿತ್ ನೋಡ್ರಿ. ಈಗ ಅಡಿಷನಲ್ ಡೆಪ್ರಿಸಿಯೇಷನ್ ಮಾಡಿರ್ಪ. ಈಗ ಅಡಿಷನಲ್ ಡೆಪ್ರಿಸಿಯೇಷನ್ at ಎಷ್ಟು ಪರ್ಸೆಂಟೇಜ್? ಅಡಿಷನಲ್ ಡೆಪ್ರಿಸಿಯೇಷನ್ 20%. ಓಕೆ, ಅಡಿಷನಲ್ ಡೆಪ್ರಿಸಿಯೇಷನ್ ಯಾವ ಮೇಲೆ ಕೊಡ್ಬೇಕ್ರಿಪ್ಪ? ಓನ್ಲಿ ನ್ಯೂ ಪ್ಲಾಂಟ್ ಮೇಲೆ ಕೊಡ್ತೀವಿ ನೀವು ಅಡಿಷನಲ್ ಡೆಪ್ರಿಸಿಯೇಷನ್. ನ್ಯೂ ಪ್ಲಾಂಟ್ ಇಸ್ ಈಕ್ವಲ್ ಟು ನ್ಯೂ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿಪ್ಪ? ನ್ಯೂ ಪ್ಲಾಂಟ್ ವ್ಯಾಲ್ಯೂ 4 lakh ಐತಿ. 4 lakh ಇಂಟು ಎಷ್ಟಿಪ್ಪ? 20%. ಇಂಟು 1/2 ಮಾಡ್ಬೇಕಾ ಬೇಡ? ಮಾಡ್ಬೇಕು. ಯಾಕಂದ್ರೆ ನ್ಯೂ ಪ್ಲಾಂಟ್ ಮೇಲೆ 1/2 ಐತಿ. ನ್ಯೂ ಪ್ಲಾಂಟ್ ಮೇಲೆ 1/2, ಇಲ್ಲಿನೂ ನ್ಯೂ ಪ್ಲಾಂಟ್ ಮೇಲೆ 1/2 ಮಾಡ್ಬೇಕು. 1/2 ಮಾಡ್ರಿ. 4 lakh ಇಂಟು 20% ಇಂಟು 1/2 ಎಷ್ಟು? 40,000. ಆ್ಯಡ್ ಮಾಡಿ ತಗೋರಿಪ್ಪ. ಅಲ್ಲಿ 75 ಪ್ಲಸ್ 40,000 1,15,000.
1,15,000. ಈಗ ಏನು ಮಾಡ್ತೀರಿ ನೀವು 4,50,000 ಮೈನಸ್ ಮಾಡ್ಕೋಬೇಕು, ಮೈನಸ್ 1,15,000 ಎಷ್ಟು ಬಂತ್ರಿಪ್ಪ? 3,35,000. 3,35,000 ಇದು ನಿಮ್ದು ಏನ್ರಿಪ್ಪ? ಇದು ನಿಮ್ದು ಏನ್ರಿ? ಇದು WDV ಆಸ್ ಆನ್ ಇದು 1/4 ಅಂತ ಐತಿ, ಇಲ್ಲಿ 31/3/2023. ಇದು 22 ಐತಿ, ಇಲ್ಲಿ 23 ಬರ್ಬೇಕು. ಓಕೆ, ಇಲ್ಲಿ ಮಟ ಇನ್ನೂ ಸ್ವಲ್ಪ ಐತಿಪ್ಪ, ಇನ್ನೂ ಸ್ವಲ್ಪ ಮಾಡ್ಬೇಕು, ಅದು ಮಾಡ್ಬೇಕಲ್ಲ ಈಗ, ಆ ಸೆಟ್ ಮಾಡ್ಬೇಕಲ್ಲ ಈಗ. ओके, यहां तक किसी को भी डाउट है? हाँ देखो, ब्लॉक 1 का देखो, ब्लॉक 1 का WDV एज ऑन 1/4/22 हमारा कितना था? 1,80,000 था. एड कॉस्ट ऑफ न्यू प्लांट परचेज, कब परचेज किया उन्होंने? प्लांट 1 का प्लांट ब्लॉक 1 का कब परचेज करा उन्होंने? मई 22 को परचेज किया, बट यूज कब कर रहा उन्हें? यूज कब कर रहा है वो? सितंबर 22 में यूज कर रहा है उसको. ठीक है, तो हाँ, उसका वैल्यू क्या था? एडिशन का हुआ 5,70,000 था, 5,70,000 उसमें ऐड करो तुम्हारे को मिलता 7,50,000 मिलता. इसमें से लेस सेल ऑफ ओल्ड प्लांट, सेल कहाँ पे कर रहा है? यहाँ पे कर रहा है. सेल ऑफ प्रोसेस कितना? 80 को कर रहा, लेस करो 6,70,000 तुम्हारे को मिलता है. इसको तुम लोग क्या बोलते हैं? WDV बिफोर डेप्रिसिएशन. इसमें से अब डेप्रिसिएशन को तुम लोग लेस करना. ठीक है, जब भी तुम लोग डेप्रिसिएशन निकालते तुम क्या मालूम करते हैं? नंबर ऑफ डेज मालूम करते हैं. इसलिए ब्लॉक 1 का कब से यूज कर रहा हूं? सितंबर से. सितंबर 22 से लेके तुम्हारा खत्म होना कहाँ होना? मार्च में खत्म होना. सितंबर, अक्टूबर, नवंबर, दिसंबर, जनवरी, फरवरी, मार्च. हाँ ठीक है, सितंबर 30 डेज, अक्टूबर 31, नवंबर 30, दिसंबर 31, जनवरी 31, फरवरी 28, मार्च 31. सबको काउंट करो, तुम्हारी डेज कितने हैं? 209 डेज. मतलब 180 डेज से क्या है? ये ज्यादा है, मतलब फुल डेप्रिसिएशन. फुल डेप्रिसिएशन मींस इजी, बहुत इजी. सबसे पहले नॉर्मल डेप्रिसिएशन कितना है तुम्हारा? नॉर्मल डेप्रिसिएशन रेट है 15%. 15/100 इंटू किसके पर निकाले तुम लोग? इसके पर निकालते. क्यों? मोर देन 180 डेज है वो, इसके पर निकालो, तुम्हारे को मिलता है 1,05,000. एडिशनल डेप्रिसिएशन कितना तुम्हारा? 20% एडिशनल डेप्रिसिएशन. किसके पर निकालते हैं एडिशनल डेप्रिसिएशन? ओनली न्यू प्लांट. न्यू प्लांट तुम्हारा यहाँ पे कितना? 5,70,000, उसके पर निकालो तुम लोग. दोनों काट करो, बाहर लिखो, उसमें से लेस करो, तुम्हारे को मिलता है 4,55,500. ये तुम्हारा क्या है? ये WDV एज ऑन 1/4/22, ये 31/3/23. समझ में आया? ब्लॉक 2 सेम WDV एज ऑन 1/4/22 कहां पे है? 2,50,000 है, ले लो. एड कॉस्ट ऑफ न्यू प्लांट परचेज कहां पे हो? प्लांट 2. हाँ देखो, प्लांट ब्लॉक 2 वेर पुट टू यूज ओनली इन मार्च. मार्च में कर रहा है, मार्च में यूज, मार्च 2023 में कर रहा. कितने को? एडिशन ऑफ प्लांट 4 लाख है वो, 4 लाख लिख लो यहाँ पे. ऐड करो 6,50,000 लेस सेल ऑफ ओल्ड प्लांट्स. सेल कहां पे कर रहा? सेल यहाँ पे कर रहा. कितने को? 2 लाख को. 2 लाख को लेस करो. ठीक है, 6,50,000 माइनस 2 लाख कितना बचा तुम्हारा? 4,50,000. ये क्या होता है तुम्हारा? WDV बिफोर डेप्रिसिएशन. अब करना लेस डेप्रिसिएशन. इसमें दो, नॉर्मल डेप्रिसिएशन, एडिशनल डेप्रिसिएशन. यहाँ पे देखो, डेप्रिसिएशन करने से पहले तुम लोग क्या मालूम करते हैं? नंबर ऑफ डेज. ब्लॉक 2 में नंबर ऑफ डेज कब यूज कर रहा है वो? न्यू एसेट को कब यूज कर रहा? मार्च में. तुम्हारा क्लोज होने का भी कहा? मार्च में यूज होता. मार्च में यूज कर रहा है, मार्च 2023 में यूज कर रहा. तुम्हारा क्लोजिंग डेट भी क्या है? मार्च 2023. सर बस कितने महीने यूज करा? सिर्फ वो 31 डेज यूज करा. क्यों? मार्च 31 डेज उतना यूज करा. मतलब लेस देन 180 डेज. लेस देन 180 डेज. लेस देन 180 डेज है तो डेप्रिसिएशन हाफ निकालते, हाफ. तो सबसे पहले नॉर्मल डेप्रिसिएशन कितना तुम्हारा? 30% ब्लॉक 2 का. पहले किसके पर निकालते हैं? हाफ निकालना बोले तो सबसे पहले न्यू प्लांट के पर. न्यू प्लांट की वैल्यू क्या है तुम्हारी? न्यू प्लांट की वैल्यू 4 लाख है. 4 लाख के पर 30% इंटू हाफ निकालना. क्यों? लेस देन 180, हाफ निकालो. आता उसके बाद ओल्ड प्लांट के ऊपर. ओल्ड प्लांट की वैल्यू कैसे मालूम करते हैं? WDV बिफोर डेप्रिसिएशन तुम्हारा 4,50,000, उसमें से न्यू प्लांट की वैल्यू 4 लाख निकालो. कितना बचा? 50,000. नहीं तो 4,50,000 में से 4 लाख निकालो, बचा कितना? 50,000. ठीक है, इसके ऊपर नॉर्मल 30%. इसको 1/2 नहीं करते. क्यों? ओल्ड है ये. दोनों काट करो, लिखो यहाँ पे. इसके बाद में एडिशनल डेप्रिसिएशन कितना हो तुम्हारा? 20%. ये सिर्फ तुम्हें किसके ऊपर निकालते हैं? सिर्फ एडिशनल डेप्रिसिएशन. यहाँ पे देना छोड़ो. एक मिनट हमारा रॉन्ग हुआ क्या? ओके सॉरी फॉर माय मिस्टेक. ಇಲ್ಲಿ ತಪ್ಪಾಗಿತ್ತು ಸ್ವಲ್ಪ. ತಪ್ಪಾಗಿತ್ತು. ಅಡಿಷನಲ್ ಡೆಪ್ರಿಸಿಯೇಷನ್ ಹಾಕಿ ಮಾಡಿಲ್ಲ ಇಲ್ಲಿ. ಐತ್ರಿ ಅಡಿಷನಲ್ ಡೆಪ್ರಿಸಿಯೇಷನ್ ಐತಿ. ಸಾರಿ, ನಾನು ಇದು ಮಿಸ್ಟೇಕ್ ಮಾಡಿಬಿಟ್ಟಿನಿ. ಅಡಿಷನಲ್ ಡೆಪ್ರಿಸಿಯೇಷನ್ ಐತಿ ಇಲ್ಲಿ ಮಾಡ್ರಿಪ್ಪ. ಬ್ಲಾಕ್ 2 ಅದು ಬ್ಲಾಕ್ ಕರೆಕ್ಟ್ ಐತಿ. ನಾನು ತಪ್ಪು ಮಾಡಿದೆ ಅಂತ ನಾನು ಅದು ಮಾಡೀನಿ.
एडिशनल इधर ले ओके हाँ एडिशनल डेप्रिसिएशन है 20 यहाँ पे है ना एडिशनल डेप्रिसिएशन 20% है ठीक है एडिशनल डेप्रिसिएशन में किसके ऊपर निकालते हैं सिर्फ न्यू प्लांट के ऊपर एक किसके ऊपर निकालता हूं तो मैं सिर्फ न्यू प्लांट के ऊपर देखो पे न्यू प्लांट की वैल्यू पे फाइल है 70 थी अब ब्लॉक 2 के अंदर न्यू प्लांट की वैल्यू कितनी है 4 लाख है इसके ऊपर 4 लाख के ऊपर न्यू प्लांट के ऊपर उतना ही निकालो न्यू प्लांट के ऊपर 4 लाख के ऊपर निकालो तुम्हें कितना 20% यहाँ पे भी न्यू प्लांट को हाफ करे लेस देन 180 है बोल के यहाँ पे भी तुम लोग हाफ करना न्यू प्लांट हाफ हाफ कितना आ रहा 40 दोनों को ऐड करो 75 प्लस 40 1,15 इसमें से लेस करो तुम्हारे को मिलता है 3,35 ये तुम्हारा क्या है WDV एज ऑन ये 14 है ये 31,323 समझ में आया गॉट इट ओके ಈಗ ಇದು ರಫ್ ಮಾಡ್ತೇನೆ ರೀ ಓಕೆ ಈಗ ಬ್ಲಾಕ್ 3 ಮಾಡೋಣ ರೀ ಇಲ್ಲೇ ಮಾಡ್ಬಿಡ್ತೇನೆ ರೀ ಬ್ಲಾಕ್ 3 ಇಲ್ಲೇ ಮಾಡ್ಬಿಡ್ತೀನಿ ब्लॉक 3 ओके फर्स्ट WDV as on 1/4/2022 add cost of new plant purchase cost of new plant purchase ಆಮೇಲೆ ಲೆಸ್ ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್ ಹಾ ಬರ್ರಿ ಪೈಲೆ ಫಸ್ಟ್ ನೋಡ್ರಿ ಬ್ಲಾಕ್ 3 ಮೇಲೆ ಅಷ್ಟೇ ಫೋಕಸ್ ಮಾಡ್ರಿ ನೀವು WDV as on 1/4/22 WDV as on 1/4/22 ಎಷ್ಟು ಪೈಲೆ 5 लाख ಐತಿ 5 लाख ಬರ್ರಿ ಪೈಲೆ 5 लाख ಕರೆಕ್ಟಾ add cost of new plant purchase cost of new plant 3 ಇಲ್ಲಿ ಪೈಲೆ the entire plants of block 3 were sold ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ sold ಬಗ್ಗೆ ಇನ್ಫಾರ್ಮೇಷನ್ ಐತಿ ನಮಗೆ ಪರ್ಚೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಲ್ಲ add cost of new plant purchase ಇಲ್ಲಿ ತಿರುಪ additions of plants ಎಷ್ಟ್ರಿಪ್ಪ ಬ್ಲಾಕ್ 3 ಒಳಗೆ 1,70,000 ಐತಿ 1,70,000 ಆಡ್ ಮಾಡ್ರಿಪ್ಪ ಇಲ್ಲಿ 1,70,000 ಆಡ್ ಮಾಡ್ರಿ ಪರ್ಚೇಸ್ ಡೇಟ್ ಕೊಟ್ಟಿಲ್ಲ ಪ್ಲಾಂಟ್ 3 ಒಳಗೆ ಪರ್ಚೇಸ್ ಡೇಟ್ ಕೊಟ್ಟಿಲ್ಲ ಅದಕ್ಕೆ ಬರೇ ಹಂಗ ಬರ್ರಿಪ್ಪ 5 लाख ಪ್ಲಸ್ 1,70,000 6,70,000 ಓಕೆ ಈಗ ಏನ್ ಮಾಡ್ತೀರಿಪ್ಪ ಲೆಸ್ ಸೇಲ್ ಆಫ್ ಓಲ್ಡ್ ಪ್ಲಾಂಟ್ಸ್ ಅಲ್ಲಿ ಏನಪ್ಪ ದ ಎಂಟೈರ್ ಪ್ಲಾಂಟ್ಸ್ ಆಫ್ ಬ್ಲಾಕ್ 3 ವೇರ್ ಸೋಲ್ಡ್ ಆನ್ 1/2/2023 1/2/2023 ಬರ್ರಿ ಪಲ್ಲೆ 1/2/2023 ಹಾ ಎಷ್ಟು ಎಂಟರ್ ಪ್ಲಾಂಟ್ ಸೇಲ್ ಪ್ರೋಸೆಸ್ ಎಷ್ಟಿಪ್ಪ ಸೇಲ್ ಪ್ರೋಸೆಸ್ ಎಂಟರ್ ಪ್ಲಾಂಟ್ ಹಾದ ಎಂಟೈರ್ ಪ್ಲಾಂಟ್ಸ್ ಆಫ್ ಬ್ಲಾಕ್ 3 ಹಾ ಸೇಲ್ ಪ್ರೋಸೆಸ್ ಎಷ್ಟಿಪ್ಪ 7,50,000 ಪೂರಾ ಅಮೌಂಟ್ ಸೇಲ್ ಆಗೈತೆಪ್ಪ ಪೂರಾ ಬ್ಲಾಕ್ 3 ಪೂರಾ ಅಮೌಂಟ್ ಸೇಲ್ ಆಗೈತ್ರಿ 7,50,000 ಪೂರಾ ಅಮೌಂಟ್ ಲೆಸ್ ಮಾಡ್ರಿಪ್ಪ ಲೆಸ್ ಮಾಡ್ರಿ 6,70,000 minus 7,50,000 minus 80,000 ನೋಡ್ರಿ minus 80,000 ಬಂತ್ರಿ ಆನ್ಸರ್ ಏನ್ರಿ ಆನ್ಸರ್ minus 80,000 ನೋಡ್ರಿ ಯಾವಾಗ್ಲೂ ಸೇಲ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಮೈನಸ್ ಒಳಗ್ ಬಂತ್ರಿ ಸೇಲ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಮೈನಸ್ ಬಂತ್ರಿ ಅದರ ಮೇಲೆ ಡೆಪ್ರಿಸಿಯೇಷನ್ ಮಾಡಕ್ ಬರಂಗಿಲ್ಲ ನೆಗೆಟಿವ್ ಅಮೌಂಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಮಾಡಕ್ ಬರಂಗಿಲ್ಲ ನೆನ್ಪಿಡ್ಕೊರಿ ನೆಗೆಟಿವ್ ಅಮೌಂಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಮಾಡಕ್ ಬರಂಗಿಲ್ಲ ನೆಗೆಟಿವ್ ಅಂದ್ರೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೆನ್ಪಿಡ್ಕೊರಿ ನೆಗೆಟಿವ್ ಅಮೌಂಟ್ ಅಂದ್ರೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ಬೇಸ್ಡ್ ಆನ್ ಸಿಚುವೇಶನ್ ಬಟ್ ಅಮೌಂಟ್ ಸ್ವಲ್ಪ ಕಮ್ಮಿ ಐತಿ ಇದು ಏನ್ರಿದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೆನ್ಪಿಡ್ಕೊರಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೆಗೆಟಿವ್ ಅಮೌಂಟ್ ಅಂದ್ರೆ ನೆಗೆಟಿವ್ ಅಮೌಂಟ್ ಮೇಲೆ ಡೆಪ್ರಿಸಿಯೇಷನ್ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ನಿಮ್ದು ರಿಯಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟೈತಿಪ್ಪ 6,70,000 ಐತಿ ಮಾರ್ಕೆಟ್ ಒಳಗೆ ಹೋಗಿ ನೀವು ಎಷ್ಟಿಗೆ ಸೇಲ್ ಮಾಡ್ತೀರಿ ಇದು 7,50,000 ನಿಮ್ದು ರಿಯಲ್ ವ್ಯಾಲ್ಯೂ 6,70,000 ನಿಮ್ದು ಸೇಲ್ ವ್ಯಾಲ್ಯೂ ಮಾರ್ಕೆಟ್ ಒಳಗೆ 7,50,000 ಜಾಸ್ತಿಗೆ ಸೇಲ್ ಮಾಡ್ಬಿಟ್ರಿ ನೀವು ಅದಕ್ಕೆ ಏನ್ರಿಪ್ಪ ನಿಮ್ಗೆ ನೆಗೆಟಿವ್ ಅಮೌಂಟ್ ಸಿಗ್ತದೆ ಅದಕ್ಕೆ ಏನಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ ಮೇಲೆ ಡೆಪ್ರಿಸಿಯೇಟ್ ಮಾಡಕ್ ಬರಂಗಿಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್
ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ -80,000. ಬಟ್ ನೀವು ಮೈನಸ್ ಓಕೆ ಬರ್ರಿ, ಮೈನಸ್ ಅಂತ ಬರ್ರಿ, ಪ್ರಾಬ್ಲಮ್ ಇಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆಕ್ಚುಲಿ -80 ಅಂತ ಐತಿ, ಬಟ್ -80 ಬಟ್ ನೀವು ಪಾಸಿಟಿವ್ ಬರೀಪದ್ದು. ಪಾಸಿಟಿವ್ ಎಕ್ಸಾಮ್ ಅಲ್ಲಿ ಮೈನಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ ಅಷ್ಟದ್ದು, ಮೈನಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ ಅಷ್ಟ. ನೀವು ಎಕ್ಸಾಮ್ ಅಲ್ಲಿ ನೀವು ಮೈನಸ್ ಬಂತ್ರಿ, ನೀವು ಬರೀ 80 ಅಂತ ಫಸ್ಟ್ ಬರೀರಿಪ್ಪ. ನೀವು ಪಾಸಿಟಿವ್ ಅಂತ ಬರೀರಲ್ಲ, शॉर्ट टर्म कैपिटल गेन ಅಂತ ಹಾಕ್ರಿ. ಬಟ್ ತಿಳಿದ್ರಿ, समझ में आया? ब्लॉक 3 में हम सिम करें में WDV आज ऑन 1/4/22 कितना है 5 लाख है. 5 लाख ले ऐड कॉस्ट ऑफ न्यू प्लांट परचेजर कहां पे ये एडिशन ऑफ न्यू प्लांट्स कितना है वाला 70 ऐड करें. ये परचेज करा सो प्लांट 3 का डेट उन्होंने नहीं दिया हमारे को, इसलिए मैं डैश ब्लैंक छोड़ा यहाँ पे. 6,70,000 तुम्हारा आया, वो तुम्हारी रियल वैल्यू, ये तुम्हारी रियल वैल्यू. अब लेस सेल ऑफ ओल्ड प्लांट्स, कब सेल करवाने प्लांट? द एंटायर प्लांट्स ऑफ ब्लॉक 3 वेयर सोल्ड. सेल के बारे में इन्फॉर्मेशन दिया हमारे को, कब सेल कर रखते हैं 1/2/23 को. पूरा अमाउंट सेल प्रोसेस पूरा अमाउंट कितने का 750, पूरा अमाउंट सेल कर रहा हूं 750. तुम्हारी वैल्यू थी 670, बट तुम्हारी सेल वैल्यू मार्केट में कितनी है 750. ज्यादा को तुम लोग सेल करे, ज्यादा अमाउंट को तुम लोग सेल करे तो तुम्हारे को मिलता है अमाउंट नेगेटिव. तुम्हारा रियल वैल्यू 670, मार्केट में सेल करे कितने को 750 को, ज्यादा को सेल करे तुम्हारे को क्या मिलता? प्रॉफिट मिलता. इसको माइनस में अमाउंट, कभी भी माइनस अमाउंट के ऊपर मतलब नेगेटिव अमाउंट के ऊपर तुम लोग डेप्रिसिएशन नहीं निकालते. उस माइनस अमाउंट को तुम लोग क्या बोलते हैं? शॉर्ट टर्म कैपिटल गेन बोलते. क्या बोलते हैं? शॉर्ट टर्म कैपिटल गेन. अमाउंट आया माइनस में, बट तुम लोग एग्जाम में माइनस लिखने मत जाओ, इसको पॉजिटिव में लिखो. यहाँ पे लिखो शॉर्ट टर्म कैपिटल गेन. समझ में आया? ये है तुम्हारा ओवरऑल. उन्हें क्या पूछा था तुम्हारे को? कंप्यूट द रिटर्न डाउन वैल्यू. रिटर्न डाउन वैल्यू हमारे को मिला WDV आज ऑन 31/3 इसका मिला, WDV आज ऑन 31/3 इसका मिला, इसका तो नहीं मिलता WDV, क्यों? शॉर्ट टर्म कैपिटल गेन है इसका. एंड टोटल डेप्रिसिएशन. टोटल डेप्रिसिएशन मींस ये डेप्रिसिएशन का टोटल अमाउंट कितना? 2,40,500. डेप्रिसिएशन मालूम करेंगे ना, टोटल डेप्रिसिएशन, रिटर्न डाउन वैल्यू एंड टोटल डेप्रिसिएशन. ठीक है, टोटल डेप्रिसिएशन हम लोग मालूम करेंगे, टोटल रिटर्न डाउन वैल्यू एंड डेप्रिसिएशन. ठीक है, तो ये मैं रफ करना अभी. ठीक है, ये रफ करना है. ठीक है, टेक ऑन द स्क्रीनशॉट. I will just take the written down value and depreciation. Take the screenshot. Just understand this problem, very important. So it's a ending part. Okay, ಎಲ್ಲ ಮುಗಿದ ಮೇಲೆ ನೋಡ್ರಿಪ್ಪ, ಎಲ್ಲ ಮುಗಿದ ಮೇಲೆ ಎಂಡಿಂಗ್ ಪಾರ್ಟ್ ಇದು ಎಲ್ಲ ಮುಗಿದ ಮೇಲೆ ಎಂಡಿಂಗ್ ಪಾರ್ಟ್. ಪರ್ಟಿಕ್ಯುಲರ್ಸ್ ಡೆಪ್ರಿಸಿಯೇಷನ್ 1 ಕಾಲಮ್, WDV 1 ಕಾಲಮ್. डेप्रिसिएशन 1 कॉलम, WDV 1 कॉलम. एक बार ब्लॉक 1, ब्लॉक 2, ब्लॉक 3. ओके, ब्लॉक 1 ಇದಲ್ಲ, ಬ್ಲಾಕ್ 1 ಡೆಪ್ರಿಸಿಯೇಷನ್ ಬೇಕು ನಮಗೆ. ಫಸ್ಟ್ ಬ್ಲಾಕ್ 1 ನ ಡೆಪ್ರಿಸಿಯೇಷನ್ ಬೇಕು ನಮಗೆ. ಬ್ಲಾಕ್ 1 ಡೆಪ್ರಿಸಿಯೇಷನ್ ಎಷ್ಟು ಬಂದಿದೆ? 2,14,500 ತಗೋರಿಪ್ಪ. 2,14,500 ಬ್ಲಾಕ್ 1 ಹೌದಲ್ಲ. ಇದು ಬ್ಲಾಕ್ 1 ನಾ ಅರ್ಧ ರಫ್ ಮಾಡಿನಿ, ಪೂರಾ ರಫ್ ಮಾಡಿಲ್ಲ ನಾನು. ಬ್ಲಾಕ್ 1 ಡೆಪ್ರಿಸಿಯೇಷನ್ ಅಮೌಂಟ್ 2,14,500. WDV ಬೇಕು ನಮಗೆ. WDV ಅಂದ್ರೆ ಏನಪ್ಪ? ಕ್ಲೋಸಿಂಗ್ WDV. WDV ಅಂದ್ರೆ ಏನಪ್ಪ? ಕ್ಲೋಸಿಂಗ್ WDV. ಕ್ಲೋಸಿಂಗ್ WDV ಎಷ್ಟಪ್ಪ? 4,55,500. 4,55,500. ಬ್ಲಾಕ್ 1 ಮುಗಿತ್ರಿ. ಬ್ಲಾಕ್ 1 ಮುಗಿತ್. ಈಗ ಬ್ಲಾಕ್ 2 ಬೇಕು. ब्लॉक 2 डेप्रिसिएशन इलेत्री. ब्लॉक 2 डेप्रिसिएशन इलेत्री 1,15,000 ಎಷ್ಟು? 1,15,000 ತಗೋರಿಪ್ಪ. 1,15,000. ಆಮೇಲೆ WDV ಕ್ಲೋಸಿಂಗ್ ಎಷ್ಟು ಐತ್ರಿಪ್ಪ? 3,35,000. 3,35,000. ಓಕೆ, ಆಮೇಲೆ ಬ್ಲಾಕ್ 3 ಡೆಪ್ರಿಸಿಯೇಷನ್. ಬ್ಲಾಕ್ 3 ಒಳಗೆ ಡೆಪ್ರಿಸಿಯೇಷನ್ ಬಂದಿಲ್ಲ. ಬ್ಲಾಕ್ 3 ಡೆಪ್ರಿಸಿಯೇಷನ್ ಬಂದಿಲ್ಲ, ಅದಕ್ಕೆ ನಿಲ್. ಆಮೇಲೆ WDV ಬಂದಿಲ್ಲ. WDV ಇದನ್ನು ಬಂದಿಲ್ಲ. ಓಕೆ, ಇಲ್ಲೇ ಮುಗಿತ್ ನೋಡ್ರಿಪ್ಪ ನಿಮ್ದು ಆನ್ಸರ್. ಇಲ್ಲಿ ಆನ್ಸರ್ ನಿಮ್ದು ಮುಗಿತ್ ನೋಡ್ರಿ. ಇದು ಫುಲ್ ಪಾರ್ಟ್ ಆಫ್ ದಿಸ್ ಸೊಲ್ಯೂಷನ್. ಗಾಟ್ ಮೈ ಪಾಯಿಂಟ್? ಓಕೆ, ವಿಲ್ ಸಿ ಸಮ್ ಮೋರ್ ಪ್ರಾಬ್ಲಮ್ಸ್.